ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ದುರ್ಗಾದೇವಿ ನವರಾತ್ರಿ ಸಮಯದಲ್ಲಿ ಭೂಮಿಗೆ ಆಗಮಿಸುತ್ತಾರೆ ಎಂಬುದು ನಂಬಿಕೆ. ದುರ್ಗಾದೇವಿ ನವರಾತ್ರಿಯಲ್ಲಿ ಭೂಮಿಗೆ ಬರುವಾಗಲೆಲ್ಲ ಒಂದೊಂದು ವಾಹನವನ್ನೇರಿ, ಅಂದರೆ ಸವಾರಿಯನ್ನೇರಿ ಭೂಮಿಗೆ ಬರುತ್ತಾರೆ. ಈಕೆಯ ಸವಾರಿಯು ಬ್ರಹ್ಮಾಂಡದ ಭವಿಷ್ಯವನ್ನು ಹೇಳುತ್ತದೆ. ಈ ನವರಾತ್ರಿಯಲ್ಲಿ ದುರ್ಗಾದೇವಿ ಯಾವ ವಾಹನವನ್ನೇರಿ ಭೂಮಿಗೆ ಬರುತ್ತಾರೆ? ಈ ಸವಾರಿ ದೇವಿ ನೀಡುತ್ತಿರುವ ಸೂಚನೆ ಏನು? ಒಂದು ವರ್ಷದಲ್ಲಿ ಬರೋಬ್ಬರಿ 4 ಬಾರಿ ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಆದರೆ ಅಶ್ವಿನಿ ಮಾಸದಲ್ಲಿ ಬರುವ ಶಾರದೀಯ ನವರಾತ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಈ 9 ದಿನಗಳ ಹಬ್ಬವು ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯಂದು ಆರಂಭವಾಗಿ ನವಮಿ ತಿಥಿಯವರೆಗೆ ಇರುತ್ತದೆ. ಈ 9 ದಿನಗಳಲ್ಲಿ ಪ್ರತಿದಿನವೂ ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸಲಾಗುತ್ತದೆ. ಈ ವರ್ಷ ಶಾರದೀಯ ನವರಾತ್ರಿಯು ಅಕ್ಟೋಬರ್ 3ರಂದು ಗುರುವಾರದಿಂದ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ 12ರಂದು ಮುಕ್ತಾಯಗೊಳ್ಳುತ್ತದೆ. ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯು ವಿಶಿಷ್ಟವಾದ ವಾಹನದಲ್ಲಿ ಭೂಮಿಗೆ ಆಗಮಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ದುರ್ಗಾದೇವಿಯ ಆಗಮನ ಮತ್ತು ನಿರ್ಗಮನದ ವಾಹನವು ಹಿಂದೂ ಧರ್ಮದಲ್ಲಿ ಗಣನೀಯವಾಗಿದೆ. ಇದು ಪ್ರಪಂಚದ ಭವಿಷ್ಯ, ಪ್ರಕೃತಿ, ಬೆಳೆಗಳು ಮತ್ತು ಮಾನವ ಜೀವನದ ಭವಿಷ್ಯವನ್ನು ದುರ್ಗಾದೇವಿಯು ಆಗಮಿಸುವ ವಾಹನವು ಪ್ರತಿನಿಧಿಸುತ್ತದೆ. ಹಾಗಾದರೆ ದುರ್ಗಾದೇವಿ ಈ ವರ್ಷ ಭೂಮಿಗೆ ಯಾವ ವಾಹನದ ಮೂಲಕ ಭೂಮಿಗೆ ಆಗಮಿಸುತ್ತಾರೆ? ಈ ವರ್ಷ ಶಾರದೀಯ ನವರಾತ್ರಿ ಗುರುವಾರದಂದು ಪ್ರಾರಂಭವಾಗುತ್ತದೆ. ಅದರಂತೆ ದುರ್ಗಾದೇವಿಯ ವಾಹನವು ಪಲ್ಲಕ್ಕಿಯಾಗಿರುತ್ತದೆ. ಗುರುವಾರದಂದು ನವರಾತ್ರಿ ಆರಂಭವಾದಾಗ ದೇವಿಯು ಪಲ್ಲಕ್ಕಿ ಅಥವಾ ಉಯ್ಯಾಲೆಯ ಮೂಲಕ ಭೂಮಿಗೆ ಆಗಮಿಸುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ದೇವಿ ಪಲ್ಲಕ್ಕಿಯ ಮೇಲೆ ಆಗಮಿಸುವುದು ಮಂಗಳಕರವೇ ಅಥವಾ ಅಮಂಗಳಕರವೇ? ಶಾಸ್ತ್ರದಲ್ಲಿನ ನಂಬಿಕೆಗಳ ಪ್ರಕಾರ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯು ಪಲ್ಲಕ್ಕಿಯ ಮೇಲೆ ಭೂಮಿಗೆ ಆಗಮಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಇದು ಸಂಭಾವ್ಯ ಆರ್ಥಿಕ ಕುಸಿತ, ವ್ಯಾಪಾರ ನಿಶ್ಚಲತೆ, ಹೆಚ್ಚಿದ ಹಿಂಸೆ, ಜಾಗತಿಕವಾಗಿ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಮತ್ತು ಅಸ್ವಾಭಾವಿಕ ವಿಪತ್ತುಗಳನ್ನು ಸೂಚಿಸುತ್ತದೆ. ಈ ಅಶುಭ ಚಿಹ್ನೆಯು ಕಳವಳವನ್ನು ಉಂಟುಮಾಡುತ್ತದೆ ಹಾಗೂ ಇದು ಮುಂದೆ ಸವಾಲಿನ ಅವಧಿಯನ್ನು ಸೂಚಿಸುತ್ತದೆ. ದೇವಿ ಭಾಗವತ ಪುರಾಣದಲ್ಲಿ ದುರ್ಗಾದೇವಿ ನವರಾತ್ರಿಯ 9 ದಿನಗಳ ಕಾಲ ಭೂಮಿಯಲ್ಲಿ ನೆಲೆಸಲು ಯಾವ ವಾಹನವನ್ನು ಅಥವಾ ಸವಾರಿಯನ್ನು ಆಯ್ದುಕೊಳ್ಳುತ್ತಾರೆ ಎಂಬುದರ ಕುರಿತು ವಿವರವಾಗಿ ಉಲ್ಲೇಖಿಸಲಾಗಿದೆ. ಪ್ರಾಚೀನ ಗ್ರಂಥಗಳ ಪ್ರಕಾರ ದುರ್ಗಾದೇವಿಯ ಆಗಮನದ ವಾಹನವು ವಾರದ ಆಯಾ ದಿನಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ. ಸೋಮವಾರ ಅಥವಾ ಭಾನುವಾರದಂದು ಪ್ರಾರಂಭವಾಗುವ ನವರಾತ್ರಿಯು ಆನೆಯ ಮೇಲೆ ಅವರ ಆಗಮನವನ್ನು ಸೂಚಿಸುತ್ತದೆ. ಆದರೆ ಶನಿವಾರ ಅಥವಾ ಮಂಗಳವಾರ ಅವರು ಕುದುರೆಯ ಮೇಲೆ ಆಗಮನವನ್ನು ಸೂಚಿಸುತ್ತದೆ. ಗುರುವಾರ ಅಥವಾ ಶುಕ್ರವಾರ ಪಲ್ಲಕ್ಕಿಯಲ್ಲಿ ಮತ್ತು ಬುಧವಾರ ದೋಣಿಯಲ್ಲಿ ಆಕೆಯ ಆಗಮನವನ್ನು ಸೂಚಿಸುತ್ತದೆ. ಈ ಪವಿತ್ರ ಸಂಪ್ರದಾಯವು ಪ್ರತಿದಿನವೂ ಒಂದು ವಿಶಿಷ್ಟವಾದ ದೇವಿಯ ಸವಾರಿಯೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ. ಇದು ದೇವಿಯ ದೈವಿಕ ಪ್ರಯಾಣವನ್ನು ಸಂಕೇತಿಸುತ್ತದೆ ಮತ್ತು ಶಾಸ್ತ್ರದ ಮೇಲೂ ಪ್ರಭಾವ ಬೀರುತ್ತದೆ. ಈ ಬಾರಿ ನವರಾತ್ರಿ ಹಬ್ಬವು ಗುರುವಾರದ ದಿನದಂದು ಬಂದಿರುವುದರಿಂದ ದುರ್ಗಾದೇವಿಯು ಪಲ್ಲಕ್ಕಿಯನ್ನೇರಿ ಭೂಮಿಗೆ ಆಗಮಿಸುತ್ತಾರೆ. ದೇವಿಯ 9 ಅವತಾರಗಳು. ಶೈಲಪುತ್ರಿ. ನವರಾತ್ರಿಯ ಮೊದಲನೆಯ ದಿನವು ಶೈಲಪುತ್ರಿಗೆ ಮೀಸಲಿಡಲಾಗಿದೆ. ಪರ್ವತಗಳ ರಾಜ ಹಿಮಾಲಯದ ಮಗಳಾಗಿ ಜನಿಸಿದ ಕಾರಣ ಈ ಹೆಸರು ಬಂದಿದೆ. ಸತಿ, ಭವಾನಿ, ಪಾರ್ವತಿ ಮತ್ತು ಹೇಮಾವತಿ ಎಂಬ ಹೆಸರಿನಿಂದ ಸಹ ಪೂಜಿಸಲಾಗುತ್ತದೆ. ಈ ದಿನ ನೀತಿ ನಿಯಮಗಳ ಪ್ರಕಾರ ಪೂಜೆ ಮಾಡುವುದರಿಂದ ಅನೇಕ ರೀತಿಯ ಲಾಭಗಳು ಸಿಗುತ್ತದೆ. ಇದರಿಂದ ಕಷ್ಟಗಳು ಸಹ ನಿವಾರಣೆಯಾಗುತ್ತದೆ ಎನ್ನಲಾಗುತ್ತದೆ. ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿಯನ್ನ ನವರಾತ್ರಿ ಹಬ್ಬದ 2ನೇ ದಿನ ಪೂಜಿಸಲಾಗುತ್ತದೆ. ಈಕೆ ಶ್ವೇತ ವಸ್ತ್ರಗಳನ್ನು ಧರಿಸಿರುತ್ತಾರೆ ಎನ್ನುವ ನಂಬಿಕೆ ಇದೆ. ಬ್ರಹ್ಮ ಎಂದರೆ ತಪಸ್ಸು ಎಂದರ್ಥ. ಈ ದೇವಿ ಯಾವಾಗಲೂ ಕೈನಲ್ಲಿ ಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾರೆ. ಈ ದೇವಿಯು ನಮ್ಮ ಜೀವನದಲ್ಲಿ ಎಂದಿಗೂ ಯಾವುದಕ್ಕೂ ಕೊರತೆ ಆಗದಂತೆ ನೋಡಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಚಂದ್ರಘಟ. ಹಾಗೆಯೇ ನವರಾತ್ರಿಯ 3ನೆಯ ದಿನದಂದು ಚಂದ್ರಘಟ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ. ಈಕೆಯ ತಲೆಯ ಮೇಲೆ ಗಂಟೆಯ ಆಕಾರದ ಅರ್ಧ ಚಂದ್ರಾಕಾರವನ್ನು ಇಟ್ಟುಕೊಂಡಿರುವುದರಿಂದ ಈ ಹೆಸರು ಬಂದಿದೆ ಎನ್ನುವ ನಂಬಿಕೆ ಇದೆ. ನವರಾತ್ರಿಯ 3ನೇ ದಿನ ಆಕೆಯನ್ನು ಪೂಜಿಸುವುದರಿಂದ ಸಕಲ ಸಂಪತ್ತು ಸಿಗುತ್ತದೆ ಮತ್ತು ಶುಕ್ರನ ಅಧಿಪತಿ ಈಕೆ ಆಗಿರುವುದರಿಂದ ಆರ್ಥಿಕವಾಗಿ ಲಾಭ ಸಿಗುತ್ತದೆ. ಕೂಷ್ಮಾಂಡ. 4ನೇ ದಿನ ದೇವಿಯ ಈ ರೂಪವನ್ನು ಆರಾಧನೆ ಮಾಡಲಾಗುತ್ತದೆ. ಇದನ್ನು ಕೂಷ್ಮಾಂಡ ಎಂದು ಕರೆಯಲಾಗುತ್ತದೆ. ನಂಬಿಕೆಗಳ ಪ್ರಕಾರ ತನ್ನ ಮಸುಕಾದ ನಗುವಿನಿಂದ ಈ ವಿಶ್ವವನ್ನು ಆಕೆ ಸೃಷ್ಟಿ ಮಾಡಿದ್ದು ಎನ್ನಲಾಗುತ್ತದೆ. ಹಾಗಾಗಿ ತಪ್ಪದೇ 4ನೇ ದಿನ ಈ ದೇವಿಯನ್ನ ಆರಾಧನೆ ಮಾಡಬೇಕು. ಇದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಸಿದ್ಧಿದಾತ್ರಿ ರೂಪವನ್ನು ಪಡೆದ ನಂತರ
ಪಾರ್ವತಿ ದೇವಿಯು ಸೂರ್ಯನ ಮಧ್ಯಭಾಗಕ್ಕೆ ತೆರಳಿ ಸೂರ್ಯನು ಬ್ರಹ್ಮಾಂಡದಾದ್ಯಂತ ಶಕ್ತಿಯನ್ನು ಹೊರಹಾಕಲು ಅವಕಾಶ ಮಾಡಿಕೊಟ್ಟರು ಎನ್ನಲಾಗುತ್ತದೆ. ಮಾ ಕೂಷ್ಮಾಂಡವು ಸೂರ್ಯನೊಳಗೆ ವಾಸಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಆಕೆಯ ದೇಹವು ಸೂರ್ಯನಂತೆಯೇ ಬೆಳಕನ್ನು ಹೊರಸೂಸುತ್ತದೆ. ಅಷ್ಟಭುಜ ದೇವಿಗೆ 8 ಕೈಗಳಿವೆ ಎಂದು ಹೇಳಲಾಗುತ್ತದೆ. ಮಾ ಸ್ಕಂದ ಮಾತಾ. ಪಾರ್ವತಿ ದೇವಿಯು ಕಾರ್ತಿಕೇಯನ ತಾಯಿಯಾದ ನಂತರ ಮಾ ಸ್ಕಂದ ಮಾತಾ ಎಂದು ಪೂಜಿಸಲಾಗುತ್ತದೆ. ಪಾರ್ವತಿ ದೇವಿಯ ಈ ಮೂರ್ತ ರೂಪವನ್ನು ಆರಾಧಿಸುವವರು ಭಗವಾನ್ ಕಾರ್ತಿಕೇಯನ ಆಶೀರ್ವಾದ ಪಡೆಯುತ್ತಾರೆ. ಉಗ್ರವಾದ ಸಿಂಹದ ಮೇಲೆ ಸ್ಕಂದ ಮಾತಾ ದೇವಿಯು ಕುಳಿತಿರುತ್ತಾರೆ. ಆಕೆಯನ್ನು ಪದ್ಮಾಸನ ದೇವಿ ಎಂದು ಕರೆಯಲಾಗುತ್ತದೆ ಮತ್ತು ಕಮಲದ ಹೂವಿನ ಮೇಲೆ ಕುಳಿತಿದ್ದಾರೆ ಎನ್ನಲಾಗುತ್ತದೆ. ಕಾತ್ಯಾಯನಿ. ಪಾರ್ವತಿ ದೇವಿಯು ಮಹಿಷಾಸುರನನ್ನು ನಾಶ ಮಾಡುವ ಸಲುವಾಗಿ ಕಾತ್ಯಾಯನಿ ದೇವಿಯ ಅವತಾರವನ್ನು ತೆಗೆದುಕೊಂಡರು ಎನ್ನಲಾಗುತ್ತದೆ. ಇದು ಪಾರ್ವತಿಯ ಉಗ್ರ ಅವತಾರವಾಗಿದ್ದು ನವರಾತ್ರಿಯ 6ನೇ ದಿನವನ್ನು ಮಾ ಕಾತ್ಯಾಯನಿಯನ್ನು ಪೂಜಿಸಲು ಸಮರ್ಪಿಸಲಾಗಿದೆ. ಪಾರ್ವತಿ ದೇವಿಯು ಕಾಟ್ಯ ಋಷಿಯ ಮನೆಯಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ದೇವಿಯ ಈ ಅವತಾರವನ್ನ ಕಾತ್ಯಾಯನಿ ಎಂದು ಕರೆಯಲಾಗುತ್ತದೆ. ಕಾಳರಾತ್ರಿ. ಪಾರ್ವತಿ ದೇವಿಯು ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ತನ್ನ ಚಿನ್ನದ ಚರ್ಮವನ್ನು ತೆಗೆದು ಕೊಂದ ನಂತರ ಅವರಿಗೆ ಕಾಳರಾತ್ರಿ ಎಂದು ಹೆಸರು ಬಂದಿದೆ. ಅವರನ್ನು ತನ್ನ ಅತ್ಯಂತ ಉಗ್ರವಾದ ಅಂಶದಲ್ಲಿ ಪಾರ್ವತಿ ದೇವಿ ಎಂದು ಪರಿಗಣಿಸಲಾಗಿದೆ. ಕಾಳರಾತ್ರಿ ಕಪ್ಪು ಚರ್ಮವನ್ನು ಹೊಂದಿರುವ ಕತ್ತೆ ಸವಾರಿಯನ್ನ ಮಾಡುತ್ತಾರೆ. ಆಕೆಯ ಎಡಗೈಗಳು ಖಡ್ಗ ಕೊಕ್ಕೆಯನ್ನು ಹಿಡಿದಿರುತ್ತಾರೆ. ಮಹಾಗೌರಿ. ತಾಯಿಯ 8ನೇ ರೂಪವನ್ನ ಮಹಾಗೌರಿ ಎನ್ನಲಾಗುತ್ತದೆ. ಈಕೆ ಸಹ ಶ್ವೇತವರ್ಣದ ಬಟ್ಟೆಗಳನ್ನು ಧರಿಸಿರುತ್ತಾರೆ. ತಾಯಿಯ ವಾಹನವು ಗೂಳಿಯಾಗಿದೆ. ಶಿವನಿಗಾಗಿ ತಪಸ್ಸು ಮಾಡಿದ ಗೌರಿಗೆ ಈ ದಿನ ಮೀಸಲಿಡಲಾಗಿದೆ. ಮಹಾಗೌರಿ ದೇವಿಯು ಶಂಖ, ಚಕ್ರ ಮತ್ತು ಕುಂಡದ ಬಿಳಿ ಹೂವಿನೊಂದಿಗೆ ಸಂಬಂಧ ಹೊಂದಿದ್ದಾರೆ. ಬಿಳಿ ಬಟ್ಟೆಗಳನ್ನು ಧರಿಸಿರುವುದರಿಂದ ಅವರನ್ನು ಶ್ವೇತಾಂಬರಧರಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಸಿದ್ಧಿದಾತ್ರಿ. ನವರಾತ್ರಿಯ 9ನೇ ದಿನದಂದು ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ. ಈಕೆಯನ್ನ ಪೂಜೆ ಮಾಡಿದ ನಾವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತದೆ. ಈಕೆ ಕೈಯಲ್ಲಿ ಚಕ್ರ, ಮೇಲಿನ ಬಲಗೈಯಲ್ಲಿ ಗದೆ ಹಿಡಿದಿರುತ್ತಾರೆ. ದುರ್ಗಾ ಮಾತೆಯ ಈ ಅವತಾರಗಳನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.